ಸುಮ್ಮನೆ ಬರದೆ ಆದಿ ಕವಿ ಸುಮ್ಮನೆ ಬರದೆ ನಾಡ ಕವಿ ಮನುಜ ಮತ ವಿಶ್ವಪತ ಮನುಜ ಮತ ವಿಶ್ವಪತ ಮನುಜ ಜಾತಿ ತಾನಂದ ಬಲಂ ಮನುಜ ಜಾತಿ ತಾನಂದ ಬಲಂ ಮನುಜ ಜಾತಿ ತಾನಂದ ಬಲಂ ಮನುಜ ಜಾತಿ ತಾನಂದ ಬಲಂ ಜಾತಿ ಮತಗಳ ಗೋಡೆಯ ದಾಟಿ ಜಾತಿ ಮತಗಳ ಗೋಡೆಯ ದಾಟಿ ದೇಶ ಭಾಷೆಯ ಎಲ್ಲಯ ಮೀರಿ ಪ್ರೀತಿಯ ನರಸುವ ಮನವೇ ಪ್ರೀತಿಯ ನರಸುವ ಮನವೇ ಪ್ರೀತಿಯ ನರಸುವ ಮನವೇ ಪ್ರೀತಿಯ ನರಸುವ ಮನವೇ ಮನುಜ ಜಾತಿ ತಾನಂದೆ ಬಲಂ ಮನುಜ ಜಾತಿ ತಾನಂದೆ ಬಲಂ ಮನುಜ ಜಾತಿ ತಾನಂದೆ ಬಲಂ ಮನುಜ ಜಾತಿ ತಾನಂದೆ ಬಲಂ ಕಪ್ಪು ಚಂದ ಬಿಳಿಯದು ಬಂದ ಕಪ್ಪು ಚಂದ ಬಿಳಿಯದು ಬಂದ ಕೇಸರಿ ಶುಭವು ಹಸರಿ ಸುರಿಯು ಎಲ್ಲವೂ ಬೆಲೆಯೇ ಕಾಮನ ಬಿಲ್ಲು ಎಲ್ಲವೂ ಬೆಲೆಯೇ ಕಾಮನ ಬಿಲ್ಲು ಬಣ್ಣಗಳ ನಡುವೆ ಭೇದವೇ ಬಣ್ಣಗಳ ನಡುವೆ ಭೇದವೇ ಮನುಜ ಜಾತಿ ತಾನಂದೆ ಬಲಂ ಮನುಜ ಜಾತಿ ತಾನಂದೆ ಬಲಂ ಮನುಜ ಜಾತಿ ತಾನಂದೆ ಬಲಂ ಮನುಜ ಜಾತಿ ತಾನಂದೆ ಬಲಂ ಒಂದೇ ತೋಟದ ಬಗೆ ಬಗೆ ಹೂಗಳು ಒಂದೇ ತೋಟದ ಬಗೆ ಬಗೆ ಹೂಗಳು ಭೂಮಿಯ ಜನ ಸಮುದಾಯಗಳು ಸುಮ್ಮನೆ ಬರದರೆ ನಾಡ ಕವಿ ಸುಮ್ಮನೆ ಬರದರೆ ನಾಡ ಕವಿ ಮನುಜ ಮತ ವಿಶ್ವಪತ ಮನುಜ ಮತ ವಿಶ್ವಪತ ಮನುಜ ಜಾತಿ ತಾನಂದೆ ಬಲಂ ಮನುಜ ಜಾತಿ ತಾನಂದೆ ಬಲಂ ಸಲಹುವ ಮಣ್ಣಿನ ಜಾತಿ ಯಾವುದು ಸಲಹುವ ಮಣ್ಣಿನ ಜಾತಿ ಯಾವುದು ಕುಡಿಯುವ ನೀರಿನ ಮತವು ಯಾವುದು ಹರಿಯದೆ ಬರದರೆ ಆದಿ ಕವಿ ಹರಿಯದೆ ಬರದರೆ ಆದಿ ಕವಿ ಮನುಜ ಮತ ವಿಶ್ವಪತ ಮನುಜ ಮತ ವಿಶ್ವಪತ ಮನುಜ ಜಾತಿ ತಾನಂದೆ ಬಲಂ ಮನುಜ ಜಾತಿ ತಾನಂದೆ ಬಲಂ ಮನುಜ ಜಾತಿ ತಾನಂದೆ ಬಲಂ ಮನುಜ ಜಾತಿ ತಾನಂದೆ ಬಲಂ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಬರಹಗಳಲ್ಲಿ ಒಂದು ಮಾತನ್ನು ಹೇಳಿದರು. ನಾನು ಏನು ಹೋರಾಟ ಮಾಡ್ತಾ ಇದ್ದೀನಿ ಆ ವಿಚಾರಗಳಿಗೆ ನನಗೆ ಸಹಮತ ಮತ್ತು ಸಹಕಾರ ಸಿಗಬಹುದು. ಆದರೆ ಭವಿಷ್ಯದಲ್ಲಿ ಹಿಂದೂಗಳು ನಾನು ಏನು ಕೆಲಸ ಮಾಡಿದ್ದೀನಿ ಆ ಕೆಲಸವನ್ನ ಒಪ್ಕೊಳ್ತಾರೆ ಅನ್ನೋ ಮಾತನ್ನು ಹೇಳಿದ್ರು. ಅಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಭಾರತದ ಸಮಾಜದಲ್ಲಿ ಎರಡು ವಿಚಾರಗಳು ಬಹಳ ಮುಖ್ಯವಾಗಿ ಆಗಿದೆ. ಒಂದು ಸಮಾಜವನ್ನ ನಿರಂತರವಾಗಿ ಒಡೆಯುವಂತ ಕೆಲಸ ಜಾತಿ ಆಧಾರದ ಮೇಲೆ, ಇನ್ನೊಂದು ಪರಂಪರೆ ಸಮಾಜವನ್ನು ಕಟ್ಟುವಂತ ಒಂದು ಕೆಲಸ. ನಾನು ಚರ್ಚೆಯನ್ನ ಗಮನಿಸುತ್ತಿರೋ ಹಾಗೆ ಏನು ಶಿವಪ್ರಸಾದ್ ಏನು ಪ್ರಾರಂಭ ಮಾಡಿದ್ದಾರೆ ಬಹಳ ಧೈರ್ಯದ ಕೆಲಸ. ಭಾರತ ದೇಶದಲ್ಲಿ 21ನೇ ಶತಮಾನದಲ್ಲಿ ಸಮಾಜಗಳನ್ನ ಜೋಡಿಸುವಂತ ಕೆಲಸವನ್ನು ಮಾಡೋದಕ್ಕೆ ಬಹಳ ಧೈರ್ಯ ಬೇಕು. ಆ ಕೆಲಸಕ್ಕೆ ಪೂರಕವಾಗಿ ನಮ್ಮ ನ್ಯಾಯಾಧೀಶರು ಮಾತಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು. ಬಾಬಾ ಸಾಹೇಬ್ರ ಏನು ಪರಿಹಾರಗಳು ಏನಿದೆಯೋ ಅವುಗಳನ್ನ ನಾವು ಅಧ್ಯಯನ ಮಾಡಿ
ಆ ನಿಟ್ಟಿನಲ್ಲಿ ಅರಿವು ಭಾರತ ಮತ್ತು ಸಮಾಜಗಳನ್ನು ಜೋಡಿಸೋ ಕೆಲಸದಲ್ಲಿ ತೋರಿಸ್ಕೊಳ್ಬೇಕು ಅಂತ ನನಗೆ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬರ ಆನ್ಸರ್ ಏನು ಅನ್ನೋದಕ್ಕೆ ಒಂದು 2 ವಿಚಾರಗಳನ್ನ ತಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳಲ್ಲಿ ಇಂಗ್ಲಿಷ್ ವಾಲ್ಯೂಮ್ ಅಲ್ಲಿ 7th ವಾಲ್ಯೂಮ್ ಇದೆ, ಬಹಳ ಮುಖ್ಯವಾದಂತಹ ವಾಲ್ಯೂಮ್. ಶೂದ್ರರು ಯಾರು, ಅವರು ಯಾಕೆ ಶೂದ್ರರು, ಅಸ್ಪೃಶ್ಯರು ಯಾರು, ಅವರು ಯಾಕೆ ಅಸ್ಪೃಶ್ಯರಾದರು, ಈ ಪುಸ್ತಕದಲ್ಲಿ ನಮಗೆ ಉತ್ತರ ಸಿಗುತ್ತೆ. ಹೇಗೆ ನಾವು ಸಮಾಜಗಳನ್ನು ಜೋಡಿಸೋ ಕೆಲಸ ಮಾಡಬೇಕಾಗುತ್ತೆ, ಅಸ್ಪೃಶ್ಯತೆಯನ್ನ ಹೇಗೆ ನಿರ್ಮೂಲನೆ ಮಾಡಬೇಕಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಾಗ ಮೊದಲು ವರ್ಣ ಏನು ಶ್ರೇಣೀಕೃತ ಜಾತಿ ವ್ಯವಸ್ಥೆ ಏನಿದೆ, ಗ್ರೇಡೆಡ್ ಇನ್ಇಕ್ವಾಲಿಟಿ, 3 ವರ್ಣಗಳು ಇದ್ದಿದ್ದು, 4ನೇ ವರ್ಣ ಇರಲಿಲ್ಲ. ಶೂದ್ರ ವರ್ಣ ಇರಲಿಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈ 3 ವರ್ಣಗಳು ಇದ್ದಿದ್ದು. ಆದರೆ 4ನೇ ವರ್ಣ ಯಾವಾಗ ಅದು ಸೃಷ್ಟಿಯಾಯಿತು, ಯಾರು ಸೃಷ್ಟಿ ಮಾಡಿದ್ರು ಅಂತ ನೋಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವ ಉತ್ತರ, ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಗೆ ಸುಪೀರಿಯಾರಿಟಿಗೋಸ್ಕರ ಅಲ್ಲಿ ಮನಸ್ತಾಪಗಳು, ಅಂದರೆ ವಾದ ವಿವಾದಗಳು ಪ್ರಾರಂಭ ಆಗುತ್ತೆ. ಯಾರು ಇಲ್ಲಿ ತುಂಬಾ ಸುಪೀರಿಯರ್, ಕ್ಷತ್ರಿಯರು ಬ್ರಾಹ್ಮಣರಲ್ಲಿ ಕೇಳ್ತಾರೆ, ನಮಗೆ ನೀವು ಯಾವ ಯಜ್ಞಗಳನ್ನ ಮಾಡೋದನ್ನ ಹೇಳ್ಕೊಡ್ಬೇಕು, ಸಂಸ್ಕೃತವನ್ನ ನಮಗೆ ಹೇಳ್ಕೊಡ್ಬೇಕು, ವೇದಗಳನ್ನ ನಮಗೆ ತಿಳಿಸ್ಬೇಕು. ಅದಕ್ಕೆ ಬ್ರಾಹ್ಮಣರು ಏನ್ ಹೇಳ್ತಾರೆ, ಇಲ್ಲ, ದೇವರು ನಮ್ಮನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಾವು ನಮಗೆ ಮಾತ್ರ ವೇದ ಸಂಸ್ಕೃತಗಳು, ನೀವು ಕ್ಷತ್ರಿಯರು ಯುದ್ಧವನ್ನ ಮಾತ್ರ ಮಾಡಬೇಕು. ಇಲ್ಲ, ನಾವು ನಿಮ್ಗೆ ಎಲ್ಲವನ್ನ ಕೊಟ್ಟಿದ್ದೀವಿ, ಜಮೀನು ಕೊಟ್ಟಿದ್ದೀವಿ, ಕೆಲಸ ಕೊಟ್ಟಿದ್ದೀವಿ, ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದೀವಿ, ಆದ್ರಿಂದ ನೀವು ಬ್ರಾಹ್ಮಣರು ನಮಗೆ ವೇದ ಮತ್ತು ಸಂಸ್ಕೃತವನ್ನ ಹೇಳ್ಕೊಡಿ, ಯಾವ ಯಜ್ಞಗಳನ್ನ ಮಾಡಲಿಕ್ಕೆ ನಮಗೂ ಅವಕಾಶ ಮಾಡ್ತೀವಿ. ಅದನ್ನ ಬ್ರಾಹ್ಮಣರು ಒಪ್ಕೊಳ್ಳೋದಿಲ್ಲ. ಇಲ್ಲ, ನಾವು ಅದನ್ನ ಮಾಡೋದಿಲ್ಲ, ನಮ್ಮ ಮಾತನ್ನ ಕೇಳದೇ ಇರ್ತಕ್ಕಂಥ ಕ್ಷತ್ರಿಯರು ನೀವಿದ್ದೀರಲ್ಲ, ಯಾವ ಕ್ಷತ್ರಿಯ ಬ್ರಾಹ್ಮಣರ ಮಾತನ್ನ ಕೇಳೋದಿಲ್ವೋ ಅವರು ಶೂದ್ರ. ಅಂದ್ರೆ ಇಲ್ಲಿ ಶೂದ್ರ ವರ್ಣನೆ ಇರಲಿಲ್ಲ. ಅಂದ್ರೆ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನ ವಿರೋಧ ಮಾಡಿದಂತ ಅಥವಾ ಸುಪೀರಿಯಾರಿಟಿಗೋಸ್ಕರ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ನಡುವೆ ಜಗಳಗಳಾದವು. ಅದರ ಕಾರಣದಿಂದ ಶೂದ್ರ ವರ್ಣ ಸೃಷ್ಟಿಯಾಯಿತು. ನಮ್ಮಲ್ಲಿ ಅನೇಕ ವಾದಿಗಳಿವೆ, ಅದು ಇತ್ತೀಚೆಗೆ ವ್ಯಾಧಿಗಳಾಗಿ ಪರಿಣಾಮವನ್ನು ಬೀರಿದೆ. ನಾವು ಅಂಬೇಡ್ಕರ್ ವಾದ, ಮಾರ್ಕ್ಸ್ ವಾದ, ಲೆನಿನ್ ವಾದ, ಇನ್ನೊಂದು ವಾದ ಅನ್ನುವಂಥ ವಾದಗಳನ್ನ ಇಟ್ಟರೂ ಕೂಡ ಇಲ್ಲಿ ನಮ್ಮಲ್ಲಿ, ನಾನು ಪದೇ ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ಅನೇಕ ವಾದಿಗಳು ನಮ್ಮಗಳಲ್ಲಿ, ವಿಶೇಷವಾಗಿ ದಲಿತ ಸಮುದಾಯಗಳು, ಒಂದು ನಿರಾಶಾವಾದಿಗಳು. 50 ವರ್ಷ ನಾನು ಹೋರಾಟ ಮಾಡಿ ನಾನು ಏನೂ ಸಾಧಿಸಿಲ್ವಲ್ಲ ಅಂತೇಳಿ ಚಿಂತೆ ಮಾಡಿಕೊಂಡು, ಬಹಳ ವೇದನೆಗಳನ್ನು ಪಡ್ಕೊಂಡು, ದೈಹಿಕವಾಗಿ ಕಾಯಿಲೆಗಳನ್ನು ಬರೆಸ್ಕೊಂಡು, ಇವತ್ತಿಗೂ ಕೂಡ ನನ್ನ ಸಿದ್ಧಾಂತಗಳನ್ನು ಬಿಟ್ಕೊಡೋಕ್ಕೂ ಆಗದೇನೆ, ಸುಮ್ಮನೆ ಆಗದೇನೆ ಒದ್ದಾಡ್ತಾ ಇರುವಂತ ನಮ್ಮಗಳ ಮಧ್ಯೆ ಇರ್ತಕ್ಕಂಥ ನಿರಾಶವಾಗಿದೆ. ಮತ್ತೆ ಏನಾದರೂ ಒಂದು ಮಾಡಲೇಬೇಕು, ನಾವು ಸಾಧಿಸಲೇಬೇಕು, ನಮ್ಮ ಮುಸ್ಲಿಮವರೆಗೂ ಏನಾದರೂ ಒಂದು ನಾವನ್ನ ಮುಡಿಸ್ಲೇಬೇಕು ಅರಿವನ್ನ ಅಂತ ಹೇಳೋದಲ್ಲ, ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಎಲ್ಲ ಆಶಾವಾದಿಗಳು ನಮ್ಮನ್ನೆಲ್ಲ ಬಳಸ್ಕೊಂಡು ನಮ್ಮ ಎಲ್ಲರ ರಕ್ತ ಬೆವರುಗಳ ನಿಜವಾದ. ಹಾಗಾಗಿ ಇವತ್ತು ಜಾತಿಗಳ ಮಧ್ಯೆ ಇವತ್ತೊಂದು ಒಡೆದು ಚಿತ್ರ ಆಗಿ ಹೋಗ್ತಾ ಇದೆ. ಜಾತಿ, ಉಪಜಾತಿಗಳು, ಉಪಭಾಷೆಗಳು ಅನೇಕಗಳ ಮಧ್ಯೆ ನಾವು ಚಿತ್ರ ಹೊಡೆದು ಹೋಗ್ತಾ ಇದ್ದೀವಿ. ಒಂದು ಕಡೆ ಕ್ರೋಢೀಕರಿಸಿಕೊಂಡು ಬರ್ತಾ ಇದ್ರೆ, ಇನ್ನೊಂದು ಕಡೆ ಹೊಡೆದು ಹೋಗ್ತಾ ಇದೆ. ಅರಿವಿನ ಅಂಬೇಡ್ಕರ್ ಬದಲು ಅಮಲಿನ ಅಂಬೇಡ್ಕರ್ ನಮ್ಮಗಳ ಮಧ್ಯೆ ಎಮರ್ಜ್ ಆಗ್ತಾ ಇದೆ. ಇದನ್ನು ನಾನು ಬಹಳ ನೋವಿನಿಂದ ಈ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಯಾವ ಆಶಾಭಾವನೆಗಳನ್ನ ಇಟ್ಕೊಂಡು ಬಾಬಾ ಸಾಹೇಬರು ಆ ಓಟನ್ನ ನಮಗೆ ಕೊಟ್ಟರೋ, ಇವತ್ತು ಆ ಓಟನ್ನ ನಮ್ಮ ಮನೆ ಹೆಣ್ಣು ಮಕ್ಕಳ ತರ ನಾವು ಸಾಕೋಬೇಕು, ನೋಡ್ಕೋಬೇಕು,
ಆಶಾಭಾವನೆಯಿಂದ ಇಟ್ಕೊಂಡಿದ್ರು ಆ ಹೆಣ್ಣು ಮಗಳನ್ನ, ಆ ಓಟನ್ನ ನಾವೇನೇ ಬೀದಿನಲ್ಲಿಟ್ಟು ಮಾರಾಟಕ್ಕೆ ಇಟ್ಟಿದ್ದೇವೆ. ಒಂದು ತಾಜಾ ಉದಾಹರಣೆ, ಮೊನ್ನೆ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಎಲೆಕ್ಷನ್ ಆಯಿತು. ಎಲೆಕ್ಷನ್ ಆದಾಗ ನಮ್ಮಲ್ಲಿ ಶೆಡ್ಯೂಲ್ ಕಾಸ್ಟ್ ಅವರು ನಿಂತಿದ್ದಾರೆ. ಅಸ್ಪೃಶ್ಯ ವರ್ಗಗಳನ್ನ ಪ್ರತಿನಿಧಿಸುವಂತ ಇಬ್ಬರು ನಿಂತಿದ್ದಾರೆ. ನಾನು ಬೇಡ 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 ಅಂತ 5 ಜನ ನಿಂತಿದ್ದಾರೆ. ನಾವು ಇದು MLC ವೋಟ್ ತರ ಹಾಕ್ಬೇಕಾಗಿರುವಂತದ್ದು ವೋಟ್ ಇದು ಫಸ್ಟ್ ಪ್ರಿಫರೆನ್ಷಿಯಲ್ ಅಂತ. ಆನೇಕಲ್ ತಾಲೂಕು ವಿಚಾರ ಬಂದಾಗ ಇಲ್ಲಿ COP ಅಂತ ಬರುತ್ತೆ. ಆ COP ಅನ್ನ ಯಾರು ಬಾರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೋ ಅವರಿಗೆ ವೋಟ್ ಎಲಿಜಿಬಲ್ ಇರ್ತದೆ. 110 ಜನ ಅಂದ್ರೆ ಔಟ್ ಆಫ್ 250 ಶೆಡ್ಯೂಲ್ ಕಾಸ್ಟ್ ಅಡ್ವೊಕೇಟ್ಸ್ ಅಲ್ಲಿ COP ನಿಂದ ಬಂದಿರ್ತಕ್ಕಂಥವರಲ್ಲಿ 110 ಜನ ವೋಟ್ ಇದೆ. 110 ಜನರಲ್ಲಿ 92 ಜನ ವೋಟ್ ಹಾಕಕ್ಕೆ ಬಂದಿದ್ದಾರೆ. ಶೆಡ್ಯೂಲ್ ಕಾಸ್ಟ್ ಅವರು ಒಬ್ಬ ನಿಂತಿದ್ದಾರೆ, 15 ವೋಟ್ ಬಂದಿದೆ. 15 ವೋಟ್ ಬಂದಿದೆ. 92 ಜನ ವೋಟ್ ಹಾಕಕ್ಕೆ ಬಂದವರು ಸೋ-ಕಾಲ್ಡ್ ಅಡ್ವೊಕೇಟ್. ಐ ಆಮ್ ಫೀಲಿಂಗ್ ಮೈಸೆಲ್ಫ್ ವೆರಿ ವೆರಿ ಅಶೇಮ್ಡ್. ವೋಟ್ ಹಾಕೊಂಡು ವೋಟ್ ಮಾಡಕ್ ಬಂದಿರ್ತಕ್ಕಂಥ ನಾವುಗಳು 92 ಜನ ವೋಟ್ ಹಾಕಕ್ ಬಂದಿರೋ ನಮ್ಮನ್ನು ಬಿಡಬೇಕಾಗಿತ್ತು. 15 ವೋಟ್ ಬಂದಿದೆ ಅಂದ್ರೆ ವೆರಿ ಸಾಧಕ ವೋಟ್ಸ್. ಅನೇಕ ಜನ ಕ್ಯಾಬಿನೆಟ್ ಮಿನಿಸ್ಟರ್ಗಳು ನನಗೆ ಫೋನ್ ಮಾಡೋದು, ಇಂಥವ್ರಿಗೆ ಹಾಕಿ ಇಂಥವ್ರಿಗೆ ಮಾಡಿ ಅಂತೇಳಿ. ನಾನು ಹೇಳಿದೆ, ನನ್ನ ಸಮುದಾಯವನ್ನ ನಾನು ಎಲ್ಲಿ ಬಿಡ್ಲಿ ಅಂತ. ನೀವೆಲ್ಲರೂ ಹೇಳ್ತಾ ಇದ್ರಿ, ನನ್ನ ಸಮುದಾಯದ ಬಾರ್ ಕೌನ್ಸಿಲ್ಗೆ ಒಬ್ಬನು ರೆಪ್ರೆಸೆಂಟೇಟಿವ್ ಹೋಗ್ತಾ ಇಲ್ವಲ್ಲ, ನನ್ನ ಸಮುದಾಯಕ್ಕೆ ನಾನು ಏನ್ ಮಾಡ್ಬೋದು ಅಂತೇಳಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ಗೆ ನೇರವಾಗಿ ಹೇಳಿದೆ. ಇಲ್ಲ ಅವ್ರಿಗೂ ಒಂದು ಹಾಕೋ ಇದು ಏನೋ ನೋಡು ಅಂತ ಹೇಳಿದ್ರು. ಜಮೀರ್ ಅಹಮದ್ ಅವರು ಫೋನ್ ಮಾಡಿದ್ರು, ಸರ್ ನನ್ನ ಸಮುದಾಯ ನಾನು ಎಲ್ಲಿ ಬಿಡ್ಲಿ ಅಂತ ಹೇಳಿದೆ. ಯಾಕೆಂದ್ರೆ ಈ ಸಮುದಾಯ ಎಚ್ಚೆತ್ಕೊಂಡಿದೆ, ವೋಟ್ ಹಾಕೊಂಡಿದೆ, ಒಂದು ಕಡೆ ಕ್ರೋಢೀಕರಿಸ್ತಾರೆ ವೋಟನ್ನ ಅಂತ ಬಹಳ ಆಸೆ ಇಟ್ಕೊಂಡಿದ್ದೆ. ರಿಸಲ್ಟ್ ಬಂತು, ಔಟ್ ಆಫ್ 92 ಅವರ್ ಕ್ಯಾಂಡಿಡೇಟ್ ಗಾಟ್ ಓನ್ಲಿ 15 ವೋಟ್ಸ್. ಓನ್ಲಿ 15 ವೋಟ್ಸ್. ಎಷ್ಟು ನೋವಾಗ್ತಾ ಇದೆ. ಈ ಅರಿವು ಯಾರು ಬರಬೇಕು? 10 ಜನ ಅಡ್ವೊಕೇಟ್ಗಳು ಸಾಕು ನಮಗೆ. ಈ ಭಾರತವನ್ನ 10 ಜನ ಲಾಯರ್ಗಳು, 10 ಜನ ಇಂಜಿನಿಯರ್ಗಳು, ವಿದ್ಯಾವಂತರು ಸಾಕು, ನಾನು ಈ ಭಾರತವನ್ನು ಬದಲಾಯಿಸ್ತೀನಿ ಅಂತ ಹೇಳಿದ್ರು ಬಾಬಾ ಸಾಹೇಬರು. ಇವತ್ತು ಸುಮಾರು 80,000 ಜನ ಇದ್ದೀವಿ ಅಡ್ವೊಕೇಟ್ಗಳು. ಬೆಂಗಳೂರಲ್ಲಿದ್ದೇನೆ 3,000 ಜನ ಅಡ್ವೊಕೇಟ್ಗಳಿದ್ದೀವಿ. ಬಿದ್ದಿದ್ದು 30 ವೋಟು ನಮ್ಮಲ್ಲಿ ಬೆಂಗಳೂರು ನ್ಯಾಯಾಲಯದಲ್ಲಿ ಪಾಲಿಸಿದ್ದಾರೆ. ಯುದ್ಧದ ಕಾರಣ ಜಗತ್ತನ್ನೇ ವ್ಯಾಪಿಸುತ್ತಿರುವ ಈ ಸಂದರ್ಭದಲ್ಲಿ ಇಂದಿನ ಜಗತ್ತಿಗೆ ಬೌದ್ಧ ಧರ್ಮ ಎಲ್ಲರೂ ಓದಬಹುದಾದ ಅಪರೂಪದ ಕೃತಿ. ಆದ್ದರಿಂದ ಎಲ್ಲ ವಿದ್ವಾಂಸರು ಸಹ ಅಂಬೇಡ್ಕರ್ ವಿಚಾರಗಳನ್ನು, ಜಾತಿ ಪದ್ಧತಿಯ ಬಗ್ಗೆ, ಸ್ಪೃಶ್ಯತೆಯ ನಿವಾರಣೆಯ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದಾರೆ, ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಆದರೆ ಅರಿವು ಭಾರತ ಕಾರ್ಯಕ್ರಮ ನನ್ನ ಪ್ರಕಾರ ಇದೊಂದು ಅತ್ಯದ್ಭುತವಾದ ಪ್ರಾಯೋಗಿಕ ಕಾರ್ಯಕ್ರಮವಾಗಿ ಪ್ರತಿಯೊಬ್ಬರು ಆಚರಿಸಲೇಬೇಕಾದ ಒಂದು ದೈನಂದಿನ ನಡಿಗೆ ಅಂತಲೇ ನಾನು ಭಾವಿಸಿದ್ದೇನೆ. ಇಂಥ ಸಂದರ್ಭದಲ್ಲಿ ನನಗೆ ಇತ್ತೀಚೆಗಷ್ಟೇ ಒಂದು ತಿಳಿದಿದ್ದ ಒಂದು ಅಸ್ಪೃಶ್ಯತೆ ಇನ್ನೂ ಇದೆಯೇ, ಅದನ್ನು ಬೇರೆ ರೀತಿ ಬರೆದಿದ್ದಾರೆ ಅವರು. ವಜ್ಜಾತಾರಕ ಒಂದು ದೊಡ್ಡ ದಲಿತ ಹೋರಾಟಗಾರರು ಬರೆದ ಪುಸ್ತಕವನ್ನು ಇತ್ತೀಚೆಗಷ್ಟೇ ಅನುವಾದ ಮುಗಿಸಿ ಬಂದಿರುವ ಸಂದರ್ಭದಲ್ಲಿ ಬಹಳ ನೆನಪಿಗೆ ಬಂದಿದೆ. ಅಸ್ಪೃಶ್ಯತೆ ಅನ್ನುವುದು ಹೇಗೆ ಶಿಕ್ಷಣ ಕ್ಷೇತ್ರದಲ್ಲಿ, ಔದ್ಯೋಗಿಕ ಕ್ಷೇತ್ರದಲ್ಲಿ, ಮತ್ತು ನಮ್ಮ ಸಾಂಸ್ಕೃತಿಕ ಸಂದರ್ಭಗಳಲ್ಲಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರಕಾಶ್ ಅವರು ಅದನ್ನು ಬಹಳ ಚೆನ್ನಾಗಿ ವಿವರಿಸಿದರು. ಅದೇ ಮಾತುಗಳನ್ನು ವಜ್ಜಾತಾರಕನವರು ಸಹ ಅದೇ ರೀತಿಯಲ್ಲಿ ವಿವರಿಸಿದ್ದಾರೆ. ಇದುವರೆಗೂ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಸಹ ಅಸ್ಪೃಶ್ಯತೆಯನ್ನು ಅವರಿಂದಾಗಿ ಏನನ್ನೂ ಕೂಡ ಅವರ ಉದ್ಯೋಗದಲ್ಲೂ ಕೂಡ ಅವರನ್ನು ಆಯ್ಕೆ ಮಾಡುವಂಥ ಸ್ಥಿತಿ ಭಾರತದಲ್ಲಿದೆ. ಅಸ್ಪೃಶ್ಯತೆ ಇದೆ. ಇನ್ನು ಉಳಿದ ಕ್ಷೇತ್ರಗಳಲ್ಲಿ ಕೇಳುವ ಅಗತ್ಯತೆ ಇಲ್ಲ. ಅಂಥ ವಿಚಾರಗಳೆಲ್ಲವನ್ನು ನನಗೆ ಈ ಸಂದರ್ಭದಲ್ಲಿ ಹೇಳ್ಬೇಕು ಅನಿಸಿದೆ. ದಯವಿಟ್ಟು ಎಲ್ಲರೂ ಬುದ್ಧನ ಮೈತ್ರಿ, ಕರುಣೆ, ಸೋದರತೆಗಳನ್ನು ಹರಿಕೃಷ್ಣಪ್ಪನವರಿಗೆ ನಾವು ಈ ಒಂದು ಕಾರ್ಯಕ್ರಮ ಬಹಳ
ಕೂಡ ಪ್ರಚಾರ ಮಾಡೋದಕ್ಕೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತೇಳಿ ನಾವು ಪ್ರಮಾಣ ಮಾಡ್ತೀವಿ. ನಿವಾರಣೆ ಮಾಡೋದಕ್ಕ ಈ ಹಿಂದೆಯಿಂದಲೂ ಮಹಾನುಭಾವರೆಲ್ಲರೂ ಏನು ಮಾಡೋದು ಸಂಘಟನೆಗಳು ಕಟ್ಟಿದ್ರು ಮತ್ತು ಹೋರಾಟ ಮಾಡೋದು ಜನರಲ್ಲಿ ಅರಿವು ಮೂಡಿಸೋಕೆ ಎಷ್ಟೆಷ್ಟೋ ಪ್ರಯತ್ನ ಮಾಡಿದ್ರು. ಅವೆಲ್ಲ ಅಷ್ಟು ಕಷ್ಟಾಗಿ ಫಲ ಕೊಟ್ಟಿಲ್ಲ. ಈಗ ಏನು ನಮ್ಮ ಶಿವಪ್ಪ ಸಾಹೇಬರು, ನಮ್ಮ ಬಿ ಗೋಪಾಲ್ ಸಾಹೇಬರು, ನಮ್ಮ ಪಂಡಿತ್ ಮುನಿಯಣ್ಣಪ್ಪ ಸಾಹೇಬರು ಇವರೆಲ್ಲ ಸೇರಿಕೊಂಡು ಒಂದು ಹೊಸದಾಗಿ ಪತ್ರ ರೂಪಿಸಿದ್ದಾರೆ. ಇದು ಯಾವ ರೀತಿ ಟೆಕ್ನಿಕಲ್ ಅಂದರೆ ಈ ಕೆಲಸ ಈ ಹಿಂದೆ ಮಾಡಿದರೆ ಇಷ್ಟೊತ್ತಿಗೆ ನಮ್ಮ ಬರೀ ರಾಜ್ಯದಲ್ಲೆಲ್ಲ ಜಿಲ್ಲೆಯಲ್ಲೆಲ್ಲ ನಮ್ಮ ದೇಶದಲ್ಲೇ ಸುಮಾರು ಪರಿವರ್ತನೆ ಆಗ್ತಾ ಇದೆ. ಇದಕ್ಕೆ ನಾವೇನು ಮಾಡಬೇಕಂದ್ರೆ ಈಗ ನಾವೋಗಿ ಅವ್ರಿಗೆ ಹೋಗ್ಬಿಟ್ಟು ಬನ್ನಿ ನಮ್ಮ ಮನೆಗೆ ಬರ್ತೀವಿ ನಿಮ್ಮ ಮನೆಗೆ ಅಂತ ನಾವು ಯಾವತ್ತೂ ಬೇರೆಯವ್ರ ಹತ್ರ ಹೋಗೋದು ಬೇಡ. ಅವರಲ್ಲಿ ವಿದ್ಯಾವಂತರು ಇರ್ತಾರೆ, ಪ್ರಜ್ಞಾವಂತರು ಇರ್ತಾರೆ, ಅವ್ರಿಗೆ ಈ ಭಾವನೆ ಇರುತ್ತೆ ನಾವು ಕೂಡ ಸಮಾನತೆ ಮಾಡಬೇಕು ಅದನ್ನ ತೋರಿಸ್ಕೊಳ್ಬೇಕು ಅಂತ. ಅಂಥ ವ್ಯಕ್ತಿಗಳನ್ನ ನಾವು ಗುರುತಿಸಿ ಅಂಥವ್ರನ್ನ ನಾವು ಸ್ನೇಹಪೂರ್ವಕವಾಗಿ ಅವ್ರನ್ನ ಕರ್ಕೊಂಡು ನಮ್ಮ ಈ ಅರಿವು ಭಾರತ ಈ ಕಾರ್ಯಕ್ರಮದಲ್ಲಿ ಉತ್ತಮವಾದ ಕಾರ್ಯಕ್ರಮ. ಈಗ ವಿಚಾರ ಎಷ್ಟು ತಿಳಿದ್ಮೇಲೆ ನಾವು ಕೂಡ ಎಲ್ಲರಿಗೂ ಊಟ ಕರೆದು ನಾವು ಸ್ವಾತಂತ್ರ್ಯದಿಂದ